ಎಲ್ರಿಗೂ ನಮಸ್ಕಾರ. ನಮ್ಮ ಡಾಕ್ಟರ್ ಕೃಷಿಕ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಸಂಪಿದಾಳಿಗೆ ಬಂದಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದೀನಿ ಅಂದ್ರೆ ಕಸಿ ಮೆಣಸಿನ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ. ಕಸಿ ಮೆಣಸಲ್ಲಿ ಯಾವ ತರ ಅಂತಂದ್ರೆ ನಿಮಗೆ ಏನು ಮಾಮೂಲಿ ನಾಡು ಬೀಳ್ ಬರುತ್ತಲ್ಲ, ಪಣಿಯೂರು ಈ ತರ ಬೇರೆ ಬೇರೆ ತಳಿ. ಸೊ ಆ ತಳಿನ ಈ ಹಿಪ್ಲಿ ಗಿಡಕ್ಕೆ ಕಸಿ ಕಟ್ಟುವಂಥದ್ದು. ಸೊ ನರ್ಸರಿಗೆ ಬಂದಿದ್ವಿ. ಸೊ ಹೋದ ವರ್ಷನೂ ಕೂಡ ನಾನು ವಿಡಿಯೋ ಮಾಡಿದ್ದೆ ಇದ್ರ ಬಗ್ಗೆ. ಸೊ ಈ ವರ್ಷನೂ ಕೂಡ ಮಾಡ್ತಾ ಇದೀನಿ. ನರ್ಸರಿ ಯಾರಿಗಾರು ಮೆಣಸಿನ ಬೀಳ್ ಬೇಕಿದ್ದವರು ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಸೊ ನಾನು ಅವ್ರನ್ನೇ ನಿಮ್ಗೆ ಇಂಟ್ರೊಡಕ್ಷನ್ ಮಾಡ್ಕೊಡ್ತೀನಿ ಯಾವ ತರ ಹೇಗೆ ಅಂತ. ಸರ್ ತಮ್ಮ ಹೆಸರು? ಹೆಸರು ಚಂದ್ರು. ಓಕೆ. ಊರು ಬಂದು ಸಂಪಿದಾಳ್ ಶ್ರೀನಿವಾಸ್ ಅಂತ ಹತ್ರ ಬರುತ್ತೆ. ಸರ್ ನೀವು ಹಿಪ್ಲಿ ಗಿಡ ನರ್ಸರಿ ಮಾಡ್ತಾ ಇದ್ದೀರಾ? ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? 7 ವರ್ಷದಿಂದ ಮಾಡ್ತಾ ಇದೀವಿ. 7 ವರ್ಷದಿಂದ ಮಾಡ್ತಾ ಇದ್ದೀರಾ? ಓಕೆ. ಈಗ ಸದ್ಯಕ್ಕೆ ಎಷ್ಟು ಮಾಡಿದ್ದೀರಾ ನೀವು? ಈಗ ಒಂದು 10,000 8,000 ಇದೆ. ಈಗ 8-10,000 ಮಾಡಿದೆ. ಈಗ ಹಾಕಂತದ್ದು ಒಂದು 3,000 ಇದೆ ರೆಡಿ ಇರೋಂಥದ್ದು. ಹಾಕಂತದ್ದು 3,000 ಇದೆ. ಹಾಗೆ ರೆಡಿ ಇರೋಂಥದ್ದು ಸ್ಟಾರ್ಟ್ ಮಾಡೋದು ಒಂದು 7,000. ಓಕೆ. ಅಂದ್ರೆ ಈ ಕಸಿ ಕಟ್ಟಿರೋದೆಲ್ಲ ನೀವೇ ಕಟ್ಸಿದೀರಾ? ನೀವೇ ಕಟ್ಟಿರೋಂಥದ್ದು? ಅವ್ರು ಬಂದು ಕಟ್ಸಿದ್ದು ಪುತ್ತೂರಿಂದ ಬಂದು ಕಟ್ಕೋತಿದ್ರು. ಪುತ್ತೂರಿಂದ ಬಂದು ಕಟ್ಕೊ ಅಂದ್ರೆ ಎಕ್ಸ್ಪರ್ಟ್ ಗಳೇ ಬಂದು ಕಟ್ಟಿದ್ದು ಅವರು. ಯಾವ ಇದು ಕಟ್ಟಿ ಎಷ್ಟು ದಿವಸ ಆಯ್ತು ಸರ್? ಕಸಿ ಕಟ್ಟಿ 20 ದಿವಸ ಆಯ್ತು. 20 ದಿವಸ ಆಯ್ತು. ಸೊ ಈ ತರ ಕವರ್ಗಳು ಹಾಕ್ಲೇಬೇಕಾ? ಕವರ್ ಹಾಕ್ಬೇಕು. ಅದು ಸೆಗೆ ಕಟ್ಟಬೇಕು. ಸೆಗೆ ಕಟ್ಟಿ ಅದು ಚಿಗುರು ಬರ್ಬೇಕು. ಹಾಗಾಗಿ ಒಂದು 25-30 ದಿವಸ ಕವರ್ ಪ್ಯಾಕ್ ಇರಲೇಬೇಕಿತ್ತು. ಓಕೆ. ಅಂದ್ರೆ ಯಾವಾಗ ಮೊಗ್ಗು ಬರಕ್ ಶುರು ಆಗುತ್ತೆ ಸುಳಿ ಓಪನ್ ಮಾಡೋದು. ಇಲ್ಲಿ ಕಸಿ ಕಟ್ಟಿರೋಂಥದ್ದು ಎಷ್ಟಿದೆ ಈಗ? ಈ ಕಸಿ ಕಟ್ಟಿದ ಒಂದು 6,000 ಇದೆ. ಈ ಕಸಿ ಕಟ್ಟಿರೋದು ರೆಡಿ ಇರೋದು? ರೆಡಿದು 4,000 ಗಿಡ ಇದೆ. ರೆಡಿದು 4,000 ಗಿಡ ಇದೆ. ಸರ್ ಇದು ಒಂದು ಕಸಿ ಬೆಳೆಗೆ ಏನ್ ರೇಟ್ ಹೇಳ್ತಾ ಇದೀರಾ? ಒಂದು ಬೆಳೆಗೆ 55 ರೂಪಾಯಿ. ಒಂದು ಬೆಳೆಗೆ 55 ರೂಪಾಯಿ. ಕಡಿಮೆ ಮಾಡ್ಕೊಡ್ಬೋದಾ? ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದವ್ರಿಗೆ ಅಲ್ಲ, ತುಂಬಾ 1,000 ಗಟ್ಟಲೆ ತಗೊಂಡ್ರೆ 50 ರೂಪಾಯಿ ಕೊಡ್ಬೋದು. 100 200 ಅಲ್ಲ 55 ರೂಪಾಯಿ. 55 ರೂಪಾಯಿ. ಸೊ ಇದು ಯಾವಾಗ ರೆಡಿ ಆಗುತ್ತೆ ಈ ಕಸಿ ಕಟ್ಟಿರುವಂತದ್ದು? 6,000 ಅಂದ್ರೆ ಇದು ಒಂದು 20 ದಿವಸ ರೆಡಿ ಆಗುತ್ತೆ. 25 ದಿವಸ ಅಂದ್ರೆ ನೀವು ಈಗ ಬೆಳೆಗಾರರಿಗೆ ಕೊಡಬೇಕು ಅಂತಂದ್ರೆ ಎಷ್ಟು ಉದ್ದನಾರು ಬಂದಿರ್ಬೇಕು ಅದು ಸಾಮಾನ್ಯ? ಅಲ್ಲ, 2 ಎಲೆ ಆಗಿರ್ಬೇಕು. 2 ಎಲೆ. ಇದರಿಂದ ಹೊರಗೆ ನಮ್ಮ ಬೀಳು ಪಣೀರನ್ನು ಕಟ್ಟಿದ್ದು ಅದು 2 ಎಲೆ ರೆಡಿ ಆಗಿರ್ಬೇಕು. ನೀವು ಈ ಪಣೀರನ್ನೆಲ್ಲ ಎಲ್ಲಿ ಸೆಲೆಕ್ಟ್ ಮಾಡಿದ್ದು? ನಮ್ಮ ತೋಟದೇ ಇದೆ. ನಿಮ್ ತೋಟ ಫುಲ್ ವೈರಸ್ ಫ್ರೀ ಇದೆಯಾ? ವೈರಸ್ ಫ್ರೀ ಇದೆ. ಯಾವುದೇ ಸಿಂಗಲ್ ಒಂದು ಇಲ್ಲ. ಚೆನ್ನಾಗಿದೆ. ನಾವು ಇರೋದು ಆಲ್ಮೋಸ್ಟ್ 99% ಗ್ರಾಫ್ಟೆಡ್ ಇರೋದು. ಎಲ್ಲ ಗ್ರಾಫ್ಟೆಡ್. ಓಕೆ. ಅಂದ್ರೆ ಗ್ರಾಫ್ಟೆಡ್ ಅಲ್ಲಿ ರನ್ನರ್ಸ್ ಬರಲ್ಲ ಅಂತ ನೀವು ಅದನ್ನ ಹೆಂಗ್ ಸೆಲೆಕ್ಟ್ ಮಾಡಿದ್ರಿ? ಇಲ್ಲ, ರನ್ನರ್ಸ್ ಬರುತ್ತೆ. ನಾವು ಬಿಡ್ಕೊಂಡಿದ್ದು ಈ ಪರ್ಪಸ್ ಗಾಗಿ, ಇದು ಅಭಿವೃದ್ಧಿಯಾಗಿ ರನ್ನರ್ಸ್ ಬಿಡ್ಕೊಂಡಿದ್ದು ನಾವು. ಓಕೆ. ಅಂದ್ರೆ ಗ್ರಾಫ್ಟೆಡ್ ಬೀಳಲ್ಲೇ ನಿಮ್ಗೆ ಸ್ವಲ್ಪ ಮೇಲ್ಗಡೆಯಿಂದ ರನ್ನರ್ಸ್ ಬಿಡ್ಕೊಂಡಿದ್ದೀವಿ. ವೈರಸ್ ಫ್ರೀ ಆಗಿ ಮಾಡೋ ಉದ್ದೇಶಕ್ಕಾಗಿ ರನ್ನರ್ ಬಿಡ್ಕೊಂಡಿದ್ದೀವಿ ನಾವು. ಓಕೆ. ಅದೇ ರನ್ನರ್ ನೀವು ತಂದು ಗ್ರಾಫ್ಟ್ ಮಾಡ್ತೀವಿ. ಈಗ 6,000 ಕಸಿ ಕಟ್ಟಿದಿರಲ್ವಾ? ಸೊ ಇದ್ರಲ್ಲಿ ನಿಮ್ಮ ಅಂದಾಜು ಒಂದು ಎಷ್ಟು % ಸಕ್ಸಸ್ ಆಗ್ಬಹುದು, ಎಷ್ಟು % ಫೇಲ್ಯೂರ್ ಆಗ್ಬಹುದು? ಒಂದು 15-20% ಫೇಲ್ ಆಗುತ್ತೆ. ಇದು 15-20% ಫೇಲ್ ಮಳೆಯಲ್ಲಿ. ಅದು ಮಳೆಗಾಲದಲ್ಲಿ ವಾತಾವರಣ ಕೋಲ್ಡ್ ಇದ್ದಾಗ ಒಂದು 15 ಇಂದ 20% ಡ್ಯಾಮೇಜ್ ಆಗುತ್ತೆ. ಅದೇ ನಾವು ಫೆಬ್ರವರಿ ಮಾರ್ಚ್ ಮಾಡಿದ್ರೆ ಒಂದು 90% ಸಿಗುತ್ತೆ. ಫೆಬ್ರವರಿ ಮಾರ್ಚ್ ಅಲ್ಲಿ ಅಂದ್ರೆ ನಿಮ್ಗೆ ಆ ಟೈಮಲ್ಲಿ ರನ್ನರ್ ಸಿಗ್ಬೇಕಲ್ಲ? ರನ್ನರ್ ಸಿಗಲ್ಲ ಆಗ. ಓಕೆ. ಅಂದ್ರೆ ವೆದರ್ಗೆ ನಿಮ್ಗೊಂದು 20% ಡ್ಯಾಮೇಜ್ ಆಗುತ್ತೆ. ಈಗ ತುಂಬಾ ಈ ವೆದರ್, ಇವತ್ತಿರೋ ವೆದರ್ ಸ್ವಲ್ಪ ಪರವಾಗಿಲ್ಲ. ಬಿಸಿಲಿದ್ರೆ ಪರವಾಗಿಲ್ಲ. ತುಂಬಾ ಕೋಲ್ಡ್ ಇದ್ರೆ ಸ್ವಲ್ಪ ಕಡಿಮೆ. ನೀವು ಫುಲ್ ಸೋಲಾರ್ ಟಾರ್ಪಲ್ ನ ನೀಟಾಗಿ ಮಾಡ್ಕೊಂಡ್ರೆ ಪಾಲಿಸ್ಟರ್ ಆ ಟೈಪ್ ಅಲ್ಲಿ ಇಂಪ್ರೂವ್ ಚೆನ್ನಾಗಿ ಬರುತ್ತೆ ಆಕ್ಚುಲಿ. ಓಕೆ. ಸರ್ ಈ ಹಿಪ್ಲಿ ಗಿಡಗಳು ನಿಮ್ಗೆಲ್ಲ ಎಲ್ಲಿ ಸಿಕ್ತು ಇಷ್ಟೊಂದು? ನನ್ನ ತೋಟದಲ್ಲಿ ಇದೆ. ಎಲ್ಲ ನಿಮ್ ತೋಟದಲ್ಲಿ? ಎಲ್ಲ ನಮ್ಮ ತೋಟ. ನಿಮ್ ಒಟ್ಟು ತೋಟ ಎಷ್ಟು ಎಕರೆ ಇದೆ ಸರ್? ತೋಟ ಒಂದು 4-5 ಎಕರೆ ತೋಟ ಇದೆ. 4-5 ಎಕರೆ ತೋಟಕ್ಕೂ ನೀವು ಎಲ್ಲದಕ್ಕೂ ಎಲ್ಲ ಗ್ರಾಫ್ಟೆಡ್ ಬೆಳೆ? ಎಲ್ಲ ಗ್ರಾಫ್ಟೆಡ್. ಒಂದೆಲ್ಲ ಒಂದು 150-200 ಸಿಗಂದಿನ ಇದೆ. ಬಾಕಿ ಎಲ್ಲ ಗ್ರಾಫ್ಟೆಡ್. ಮತ್ತೆ ನೀವು ಕಸಿ ಬೀಳ್ಬಿಟ್ಟು ಬೇರೆ ಯಾವ್ದು ಬೀಳು ಟ್ರೈ ಮಾಡಿದ್ದು ತುಂಬಾ ಮೊದಲು ಹಳೆದೆಲ್ಲ ಇತ್ತು, ಬೇರೆ ಇತ್ತು. ಮಾಮೂಲಿ ಬೆಳೆ ಇತ್ತು. ಪನ್ನೀರು ರೂಟೆಡ್ ಇತ್ತು. ಓಕೆ. ಅಂದ್ರೆ ಪನ್ನೀರ್ ರೂಟೆಡ್ ಇತ್ತು. ಅದು ನಮಗೆ ಫೇಲ್ ಆದ್ಮೇಲೆ ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಹೆಂಗ್ ಫೇಲ್ ಆಯ್ತು ಅಂದ್ರೆ ಫೈಟ್ ಆಫ್ ತರ ಬಂತ? ಫೈಟ್ ಆಫ್ ಅಲ್ಲ, ಎಲ್ಲೋಶ್ ಆಯ್ತು. 17-18 ತುಂಬಾ ಮಳೆ ಆಯ್ತಲ್ಲ, ಆ ಕಾಲಲ್ಲಿ ನಮ್ದು ತುಂಬಾ ಇದ್ದಿದ್ದು. ಆನೆ ಬಂದು ತೋಟವನ್ನು ಹೆದರಕ್ ಅಷ್ಟೊಂದು ಬುಷ್ ಆಗಿತ್ತು. ಅದು ಒಂದೇ ಸಲ ಓನ್ ರೊಟೇಟ್ ಇದ್ದೆಲ್ಲ ಪೂರ್ತಿ ಡ್ಯಾಮೇಜ್ ಆಗ್ಬಿಡ್ತು. ಸ್ಲೋ ವಿಲ್ಟ್. ಆಗ ಆಮೇಲೆ ನಾವು ಜನವರಿಯಿಂದನೇ ನಾವು ಯಾವ್ದಾದ್ರು ಹೋದ ತಕ್ಷಣ ಜನವರಿ ಸ್ಟಾರ್ಟ್ ಮಾಡಿದ್ವಿ ನಾವು. ನಿಮ್ಗೆ ಹೆಂಗ್ ಐಡಿಯಾ ಬಂತು ಇದು ಹೋದ್ಮೇಲೆ ಇದೇ ಹಾಕಿದ್ರೆ ಒಳ್ಳೇದು ಅಂತ? ನಾನೊಂದು 2015-16ರಲ್ಲಿ ನಾನು ಪುತ್ತೂರು ಹೊಸತರಾಗ ಹೋದಾಗ ಅಲ್ಲೊಂದು ಮನೇಲಿ ಕೊಟ್ಟಿದ್ದೇನೆ. ಒಂದು 5 ಬೀಳ್ ಶಾಂಪಲ್ಗೋಸ್ಕರ ಕೊಟ್ಟಿದ್ರು. ಅಲ್ಲಿ ನೋಡಿದ್ದೆ. ಅಲ್ಲಿ ಒಬ್ರು ಬ್ರಾಹ್ಮಣರು ಬರೀ 2 ಎಕರೆ ತೋಟದಲ್ಲಿ 36 ಲಕ್ಷಕ್ಕೆ ಮೆಣಸು ಕೊಟ್ಟಿದ್ರು. ಗ್ರಾಫ್ಟೆಡ್ ಪೂರ ಗ್ರಾಫ್ಟೆಡ್ ಇತ್ತು. ಅದು 35-40 ಅಡಿ ಬೀಳಿತ್ತು. ಅದನ್ನ ನಾನು 5 ಬೀಳ್ ತಂದಾಗ 2 ದೀಣೆಲ್ ಹಾಕಿದ್ರೆ ಅದು ಸರಿ ಸಕ್ಸಸ್ ಆಗಿಲ್ಲ. ಒಂದು ಗದ್ದೆ ಒಳಗಿತ್ತು. ಎಲ್ಲ ಹೋದಾಗ ಅದೊಂದು ಚೆನ್ನಾಗಿ ಉಳಿದಿತ್ತು. ಗದ್ದೆಲಿ ತುಂಬಾ ಶೀತದ ಜಾಗದಲ್ಲಿ ಉಳಿದಿತ್ತು. ಆಗ ಅದ ತಲೆ ತಗೊಂಡು ಇದು ಒಂದು ಉಳಿತಲ್ಲ, ಆಗ ಅದ್ರ ಬಗ್ಗೆ ಕಾನ್ಸೆಪ್ಟ್ ಮಾಡಿ ಅದನ್ನೇ ಮಾಡ್ಬೇಕಂತ. ಮತ್ತೆ ಅದನ್ನ ಬೇರೆ ಯಾವ ತಳಿನೂ ಟ್ರೈ ಮಾಡಿಲ್ಲ. ಯಾಕಂದ್ರೆ ಅದು ಬೇರೆ ಸಕ್ಸಸ್ ಕಾಣಲಿಲ್ಲ. ಮೊದಲು ಟ್ರೈ ಮಾಡಿದ್ದೆ, ಅದೆಲ್ಲ ನನಗೆ ಸಕ್ಸಸ್ ಕಾಣಲಿಲ್ಲ. ಇದು 100% ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾರು ಮಾಡ್ಬೋದು, ಇದು ಯಾರಾದ್ರೂ ಬೇಕಾದ್ರೆ ಮಾಡ್ಬೋದು. ಗದ್ದೆ ಜಾಗದಲ್ಲಿ ಹಾಕಿದ್ರು ಮಾಡ್ಬೋದಾ? ತುಂಬಾ ಗದ್ದೆ ನಾಟಿ ಗದ್ದೆಗೆ ಸದ 50 ನಟರು ಅದು ಸಿಗುತ್ತೆ. ನಾಟಿ ಗದ್ದೆ ಅಷ್ಟೊಂದು ಇದು ಸ್ಟ್ರಾಂಗ್ ಇದೆ. ಇದು ಅಂದ್ರೆ ಮೇಲ್ಗಡೆ ಮೆಣಸಿನ ಬೀಳಿಗೆ ಏನು ತೊಂದರೆ ಡ್ಯಾಮೇಜ್. ನಂದು ಆಕ್ಚುಲಿ ಕೆರೆ ತೋಟದಲ್ಲಿ ನಾನು ತೋರಿಸ್ತೀನಿ,
ಕೆರೆ ಒಳಗೆ ಬೀಳೈತೆ, ಕೆರೆ ಒಳಗಡೆ ಕೆರೆ ಒಳಗೆ ಬೀಳೈತೆ, ಬೇರೆಲ್ಲ ಕೆರೆ ಒಳಗೆ ಪಾಸ್ ಆಗಿದೆ. ಕೆಳಗಡೆ ಹಿಪ್ಲಿ ಗಿಡ, ಮೇಲ್ಗಡೆ ಮೇಲೆ ಮೆಣಸು, ಅದು ಹಿಪ್ಲಿ ಗಿಡ ಬೇರೆಲ್ಲ ಕೆರೆ ಒಳಗಿದಾವೆ, ಬೀಳ್ ಅಷ್ಟೇ ಹೆಲ್ತಿ ಆಗಿದೆ. ಬೀಳ್ ಅಷ್ಟೇ ಹೇಳ್ತೀವಿ. ಫಸಲು ಚೆನ್ನಾಗಿದೆಯಾ? ಯಾವುದೇ ವ್ಯತ್ಯಾಸ ಇಲ್ಲ. ಅಂದ್ರೆ ಕೆಲವು ಜನ ಹೇಳ್ತಾರೆ ನಾಡ್ ಬೆಳಿಗೂ ಮತ್ತೆ ಅಂದ್ರೆ ಪಣೀರ್ ಒನ್ನಿಗೂ ಮತ್ತೆ ಗ್ರಾಫ್ಟೆಡ್ ಬೆಳಿಗೂ ಸ್ವಲ್ಪ ಫಸಲು ವ್ಯತ್ಯಾಸ ಆಗುತ್ತೆ, ಸ್ವಲ್ಪ ಕಡಿಮೆ ಜಾಸ್ತಿ ಬರುತ್ತೆ. ಗ್ರಾಫ್ಟೆಡ್ ಮಾಡೋದು ಪುಣಿಯೂರು ಆದ್ರಿಂದ ಯಾವ್ದು ವ್ಯತ್ಯಾಸ ಕಾಣಿಸಲ್ಲ. ಯಾಕಂದ್ರೆ ಈಗ ಗ್ರಾಫ್ಟೆಡ್ ಹಿಪ್ಲಿ ಗಿಡ ಅಂತ ಹೇಳಿದ್ರಲ್ಲ, ಬರೀ ಪನ್ನೀರ್ ಒಣ್ಣನೆ ಮಾಡ್ಬೋದಾ ಅಥವಾ ನಾವು ಬೇರೆ ಬೇರೆ ತಳಿ ಇದೆಲ್ಲ ಯಾವ್ದು ಏನಾದ್ರೂ ಮಾಡ್ಬೋದು. ನಮಗೆ ಸ್ವಲ್ಪ ಚೆನ್ನಾಗಿದ್ದ ಪನ್ನೀರ್ ಅಂದ್ರೆ ಹೆವಿ ಫಸಲು ಬಿಡುತ್ತೆ, ಹೆವಿ ಫಸಲು ಬರುತ್ತೆ, ಗುದಿ ಉದ್ದ ಬರುತ್ತೆ. ಈ ನಮ್ಮ ತೋಟದ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಮಾಡಿದ್ರೆ ಅಡಿಕೆ ಮಾಡಿದ್ರೆ 7-8 kg ಡ್ರೈ ಸಿಗಂತದ ಐತೆ. ಅಡಿಕೆ ಮರದಲ್ಲಿ ಹಂಗಿದೆ 7-8 kg 7 kg ಇರೋದಿದೆ. ಯಾಕಂದ್ರೆ ನೀವು ಇಲ್ಲೆಲ್ಲ ಹಿಂದೆ ಅಡಿಕೆ ಗಿಡ ಹಾಕಿದ್ದೀರಾ, ಸಿಮೆಂಟ್ ಪೋಲ್ಗಳು ಎಲ್ಲ ಹಾಕಿದ್ದೀರಾ. ಅದೇ ಯಾವುದೇ ಕಳ್ಸಲ ಮೇ 15 ತಾರೀಕು ಎಲ್ಲ ನೀವು ಹಾಕಿರೋದು ನಾನು ಹಿಂದೆ ಕಾಣ್ತಾ ಇರೋದು ಎಲ್ಲ ಗ್ರಾಫ್ಟೆಡ್, ಎಲ್ಲ ಗ್ರಾಫ್ಟೆಡ್ ಸಿಮೆಂಟ್ ಬೇಲ್ ಹಾಕಿರೋ. ಓನ್ ರೂಟೆಡ್ ಯಾವ್ದು ಇಲ್ಲ ಇಲ್ಲಿ, ಯಾವ್ದು ಇಲ್ಲ, ಓನ್ ರೂಟೆಡ್ ಯಾವ್ದು ಇಲ್ಲ. ಎಲ್ಲ ಮಾಡದೆ ಬಿಟ್ಬಿಟ್ಟಿದ್ವಿ, ಬೇಸತ್ತು ಬೇಡ ಅಂತ. ಇದೆಲ್ಲ ಓನ್ ರೂಟೆಡ್, ಅದೆಲ್ಲ ಓನ್ ರೂಟೆಡ್. ನಾನು ಗ್ರಾಫ್ಟೆಡ್ ಓನ್ ರೂಟೆಡ್ ಮಾಡ್ಲಿಲ್ಲ. ಅಂದ್ರೆ ಒಂದೊಂದು ಈಗ ಒಂದು ಅಡಿಕೆ ಮರಕ್ಕೆ ಎಷ್ಟು ಹಾಕ್ತಿದ್ರ? ಎರಡು ಹಾಕ್ಲೇಬೇಕು. ಯಾಕಂದ್ರೆ ಸಿಂಗಲ್ ಇರೋದ್ರಿಂದ ಅದು ಹಾ. ಒಂದ್ 2-3 ಸಲ ನಾವು ಟಾಪ್ ಶೂಟ್ ಕಟ್ ಮಾಡ್ತಾ ಬಂದ್ರೆ ಇಂಪ್ರೂವ್ ಆಗುತ್ತೆ. ಅದೇ 2 ಹಾಕ್ಲೇಬೇಕು. ಆಕ್ಚುಲಿ 2 ಬೇಕು. ತುಂಬಾ ಕಾಡು ಮರಕಾರೆ 3-4 ಪ್ಲಸ್ ಇದ್ರು ತಪ್ಪಿಲ್ಲ, 3-4 ಇದ್ರು ತಪ್ಪಿಲ್ಲ. ಎಂತ ಇದ್ರಲ್ಲೂ ಮಾಡ್ಬೋದು, ಯಾರು ಮನುಷ್ಯ ಬರ್ಡನ್ ಆಗಲ್ಲ. ಅಂದ್ರೆ ಇದು ಬೇಸಿಗೆಯಲ್ಲಿ ಯಾವ ತರ ಹೆಂಗೆ? ಬೇಸಿಗೆಯಲ್ಲಿ ತುಂಬಾ ಶೀತ ಗದ್ದೆ ನೀರ್ ಕೊಡೋ ನೆಸೆಸಿಟಿ ಇಲ್ಲ. ಶೀತ ಇದ್ರೆ ಬೇಡ. ಇಲ್ಲ ಒಂದು 10-12 ಡೇಸ್ 15 ಡೇಸ್ ಒಳಗೆ ಒಂದ್ಸಲ ನೀರ್ ಕೊಟ್ರೆ ಒಂದು 2-3 ರೌಂಡ್ ಕೊಟ್ರೆ ಅಂದ್ರೆ ಆಮೇಲೆ ಟೋಟಲ್ ನಾವೆಲ್ಲ ಮಾರ್ಚ್ 1 ಗೆ ತೋಟ ನೀರ್ ಸ್ಟಾರ್ಟ್ ಮಾಡ್ತೀವಿ. ಆ ಕಂಟಿನ್ಯೂ ಆಗುತ್ತೆ. ರೋಬಸ್ಟ ತೋಟಕ್ಕೆ ಹೌದು, ಅದ್ ಯಾವ ಸಮಸ್ಯೆ ಆಗಲ್ಲ ಅದು. ಅಂದ್ರೆ ಈಗ ಬೋರ್ವೆಲ್ ಇದ್ದವರು ಮಾಡ್ಕೋಬಹುದು. ಈಗ ಅಕಸ್ಮಾತ್ ಬೋರ್ವೆಲ್ ಇಲ್ಲ, ಅವ್ರಿಗೆ ನೀರಿನ ವ್ಯವಸ್ಥೆ ಇಲ್ಲ, ಅಂತವ್ರು ಏನ್ ಮಾಡ್ಬೋದು? ಅಂತಾರೆ ಅದೇ ಏನಾರು ಬೇರೆ ತರ ಏನೋ ವ್ಯವಸ್ಥೆ ಮಾಡ್ಬೇಕು. ನೀರಿನ ವ್ಯವಸ್ಥೆ ಬೇಕೇ ಬೇಕು. ಗ್ರಾಫ್ಟೆಡ್ ನೀರಿನ ವ್ಯವಸ್ಥೆ ಬೇಕೇ ಬೇಕು. ಹಿಪ್ಲಿ ಗಿಡ ನೀರಲ್ಲೇ ಬದುಕುವಂತ ಗಿಡ. ಹೌದೌದು. ಓಕೆ, ಈಗ ನೀರಿನ ವ್ಯವಸ್ಥೆ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಅಂದ್ರೆ ಮಾಡ್ಕೋಬಹುದು. ಸ್ವಲ್ಪ ಕಷ್ಟ ಆಗುತ್ತೆ. ಬೇರೆ ಏನೋ ನೀರು ಆಲ್ಟರ್ನೇಟ್ ಮಾಡ್ಲೇಬೇಕು. ಅಂದ್ರೆ ಈಗ ತುಂಬಾ ಕಾಯಿಲೆ ಬಂದು ಹೋಗ್ತಾನೆ ಇದೆ, ಬೀಳು ಉಳಿತಾನೆ ಇಲ್ಲ ನಮ್ದು ಅಂದಾಗ ನೀರಿಂದ ಉಳಿಸ್ಕೋಬೇಕು ಅಂದ್ರೆ ಏನಾರು ಒಂದು ಇದು ಡಬ್ಬಗಳಲ್ಲಿ ಇಟ್ಟು ನೀರು ಹಾಕಿ ಪ್ಲಾಸ್ಟಿಕ್ ಕವರ್ ಹಾಕಿ ಮಾಡ್ಬೋದು. ಈ ಕ್ಯಾನ್ ಇಟ್ಟು ಮಾಡ್ತಾವ್ರೆ. ಹೌದು ಗೊತ್ತು. ಮಾಡಿ ಮಾಡ್ಬೋದು. ನೀರಿನ ಕ್ಯಾನ್ ಸಿಗುತ್ತೆ 30 ಲೀಟರ್ ಕ್ಯಾನ್, ಅದನ್ನ ತುಂಬಿಸಿಟ್ರೆ ಹೆಚ್ಚಿಗೆ 15 ದಿವಸಕ್ಕೆ ಒಂದ್ಸಲ ಸಾಕೋದು. 15 ದಿವಸಕ್ಕೆ ನೀರು ತುಂಬ ಸಾಕಾಗುತ್ತೆ. ಅದು ಮೇಂಟೈನ್ ಆಗುತ್ತೆ. ಇದಕ್ಕೆಲ್ಲ ನೀರನ್ನ ಯಾವ ಟೈಮಲ್ಲಿ ಕೊಡಕ್ ಶುರು ಮಾಡ್ತೀರಾ? ನಾವು ಅಡಿಕೆ ಒಳಗೆ ನಾನು ಆಕ್ಚುಲಿ ಕೊಡ್ತಾ ಇಲ್ಲ ಈಗ. ಮತ್ತೆ ಸ್ವಲ್ಪ ಕಟುವಾಯಿ ತೋಟ ಒಳಗೆ ಅದ್ರೊಳಗೆ ಏನಾದ್ರು ನಾನು ಜನವರಿ 1st ವೀಕಿಂದ ಅಷ್ಟೊಳಗೆ ನಿಮ್ ಜನವರಿ 1st ವೀಕ್ ಮೆಣಸು ಕೊಯ್ದು ಆಗಿರುತ್ತಾ? ಆಗಿರಲ್ಲ. ನಾನು ಮೆಣಸು ಕೊಯ್ದು ಒಂದು 20 ಡೇಸ್ 30 ಡೇಸ್ ಗ್ಯಾಪ್ ಕೊಟ್ಟು ಸಾಕಷ್ಟೇ. ಸ್ಟ್ರೆಸ್ ಮಾಡ್ತೀರಾ? ಅಷ್ಟೇ ಸಾಕು. ಮತ್ತೆ ನಿಮ್ ಮೆಣಸು ನಿಮ್ ಈ ಸೈಜಲ್ಲಿ ಮೆಣಸು ಬರೋದು ನಿಮ್ಗೆ ಆಲ್ಮೋಸ್ಟ್ ಜನವರಿ ಮೇಲ್ಗಡೆ, ಜನವರಿ 15-20 ಇದು ಗ್ರಾಫ್ಟೆಡ್ ಕುಯ್ದು ಮುಗಿಸ್ತೀರಾ. ಅಂದ್ರೆ ಓಕೆ, ಅಂದ್ರೆ ಫೆಬ್ರವರಿ 10ನೇ ತಾರೀಕಿನಲ್ಲಿ ನೀರು ಹೊಡಿತೀರಾ ಹೆಂಗೆ? ಅಲ್ಲ, ಫೆಬ್ರವರಿ ಲಾಸ್ಟ್ ಮಾರ್ಚ್ 1 ಗೆ ಮಾರ್ಚ್ 1 ಗೆ ಹೊಡಿದ್ದು. ಅಂದ್ರೆ ಡ್ರಿಪ್ ಮಾಡಿದ್ರೆ ಅಥವಾ ಫುಲ್ ತೋಟಕ್ಕೆ ಸಮೇತ ಸ್ಪ್ರಿಂಕ್ಲರ್ ಮಾಡ್ಬಿಡ್ತೀರಾ ಹೆಂಗೆ? ತೋಟ ಸ್ಪ್ರಿಂಕ್ಲರ್ ಮಾಡ್ಬಿಡ್ತೀರಾ. ಓಕೆ, ಅವಾಗ ಇದೇ ನೀರು ಸಾಕೋದಕ್ಕೂ ಸಾಕು. ಮತ್ತೆ ಅದಕ್ಕೆ ಎಕ್ಸ್ಟ್ರಾ ನೀವು ನೀರನ್ನು ಫೀಡ್ ಮಾಡಕ್ ಹೋಗಲ್ಲ? ಮತ್ತೆ ಬೇಡ ಆಗತ್ತಿಲ್ಲ. ಆಗ ಒಂದು 15 ದಿವಸಕ್ಕೆ ನೀರು ಹೊಡೆದೇ ಹೊಡಿತೀವಿ. ಏನು ಅದು ಜನವರಿ ಫೆಬ್ರವರಿ 2 ತಿಂಗಳಲ್ಲಿ ಒಂದು 4-5 ರೌಂಡ್ ನೀರು ಕೊಡ್ಕೊಂಡ್ರೆ ಸಾಕು. ಕೊಡ್ಲಿಲ್ಲ ಅಂದ್ರೆ ಅಕಸ್ಮಾತ್ ಬಾಡುತ್ತಲ್ಲ, ಗಿಡ ಬಾಡುತ್ತೆ. ಯಾಕಂದ್ರೆ ಫಸಲು ಕೂಡ ಬಂದಿರೋದು ಇರುತ್ತೆ, ಬತ್ತ ಹೋಗುತ್ತೆ. ಸರ್, ಈಗ ಬೇರೆ ಕಡೆಯಿಂದ ರೈತರು ಬರ್ತಾರೆ. ಈಗ ಅಕಸ್ಮಾತ್ ಹಾಸನ, ಶಿವಮೊಗ್ಗ ಈ ಕಡೆಯಿಂದೆಲ್ಲ ನಮ್ಗೆ ಗ್ರಾಫ್ಟೆಡ್ ಬೀಳ್ ಬೇಕು ಅಂದ್ರೆ ಅವರಿಗೆ ನಿಮ್ಗೆ ಡೆಲಿವರಿ ಕೊಡಕ್ ಆಗುತ್ತೆ ಅಥವಾ ಅವರೇ ಬಂದು ತಗೊಂಡ್ ಹೋಗ್ಬೇಕಾ ಹೆಂಗೆ? ಡೆಲಿವರಿ ಕೊಡೋ ಸ್ವಲ್ಪ ಕಷ್ಟ ಆಗುತ್ತೆ. ಅವರೇ ಬಂದು ತಗೊಂಡವ್ರೆ 24 hours ಯಾವ ಅವೈಲೇಬಲ್ ಸಿಗ್ತೀವಿ. ನಾವು ಮನೇಲಿ ಇರ್ತೀವಿ ಯಾವಾಗ್ಲೂ. ಓಕೆ, ನಮ್ಮಲ್ಲೇ ಅವರು ಬಂದು ತಗೊಂಡವ್ರು ಒಳ್ಳೇದು. ನಿಮ್ಮಲ್ಲೇ ಬಂದು ತಗೊಂಡು ಅಂದ್ರೆ ಈಗ ಅವರಿಗೆ ಸ್ವಲ್ಪ ಡೆಲಿವರಿ ಚಾರ್ಜ್ ಜಾಸ್ತಿ ಆಗುತ್ತೆ. ಈಗ 1000 ಮೇಲೆಲ್ಲ ತಗೊಂಡ್ರೆ 50 ರೂಪಾಯಿ ಕೊಡ್ತೀವಿ. 50 ರೂಪಾಯಿ ಕೊಡ್ತೀವಿ. ಓಕೆ, 55 ರೂಪಾಯಿ ಆಕ್ಚುಲಿ ನಡೀತಾ ಇರೋದು. 55 ರೂಪಾಯಿ. ಲೋಕಲ್ ಗೆಲ್ಲ ನೀವು ಎಷ್ಟು? 55 ರೂಪಾಯಿ ಕೊಡ್ತೀವಿ. 50, 100, 200 ಎಲ್ಲ 55. ನೀವೇನು ಸ್ವಲ್ಪ ದೂರದಿಂದ ಬಂದು ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ 500 ಮೇಲೆ ಬೇಕು ಅಂದ್ರೆ 5 ರೂಪಾಯಿ ಕಡಿಮೆ ಕೊಡ್ತಾರೆ. ಬಂದು ಇವ್ರ ಹತ್ರ ನೀವು ಮಾತಾಡ್ಕೊಂಡ್ರೆ ಸಾಕತ್ತೆ. ಕಾಂಟ್ಯಾಕ್ಟ್ ನಂಬರ್ನ ನಾನು ಮೆನ್ಷನ್ ಮಾಡ್ತೀನಿ. ಸರ್, ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್. 8453 65 31 22. ಸಂಪಿಗೆದಾಳು ಶನಿವಾರ ಸಂತೆ ಹೋಬಳಿ ಬರ್ತದೆ. ಇದು ಹಂಡ್ಲಿ ಪೋಸ್ಟ್ ಬರುತ್ತೆ. ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದ್ದೀನಿ. ನರ್ಸರಿ ನಾನು ಗೂಗಲ್ ಮ್ಯಾಪ್ ಅಲ್ಲಿ ನಿಮ್ಗೆ ಲೊಕೇಶನ್ ಕೂಡ ಹಾಕಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ಯಾರಿಗೆ ಹಿಪ್ಲಿ ಗಿಡದ್ದು ಗ್ರಾಫ್ಟೆಡ್ ಬೀಳ್ಬೇಕು ಸರ್, ಈಗ ಅವೈಲೇಬಲ್ ಎಷ್ಟಿದೆ ನಿಮ್ಗೆ? ಈಗ ಸೇಲ್ ಆಗೋಕೆ ಪ್ರೆಸೆಂಟ್ 4,000 ಇದೆ. ಈಗ ಪ್ರೆಸೆಂಟ್ ಅಲ್ಲಿ ಒಂದು 4,000 ಅವ್ರಿಗೆ ಸೇಲಿಗೆ ಅವೈಲೇಬಲ್. ಇಲ್ಲಿ ಏನ್ ನೋಡ್ತಾ ಇದಿರಲ್ಲ ನರ್ಸರಿ ಇದು ಕೆಳಗಡೆ, ಇದು ಮುಂದಿನ ವರ್ಷಕ್ಕೆ ಮಾಡ್ತಿರಂತದಲ್ಲ ಸರ್ ಇದು? ಹೌದು, ಹಿಪ್ಲಿ ಗಿಡ. ಓಕೆ, ಅಂದ್ರೆ ಹಿಪ್ಲಿ ಗಿಡ ಹೆಂಗ್ ಸಿಗುತ್ತೆ ನಿಮ್ ತೋಟದಲ್ಲಿ? ನಮ್ಮ ತೋಟದಲ್ಲಿ ಆಲ್ರೆಡಿ ಒಂದು 7 ವರ್ಷ ಹಳೆ ಬೀಳೋದ್ರಿಂದ ಅದ್ರ ಹಿಪ್ಲಿ ಕಡ್ಡಿ ಚಿಗುರ್ತಾ ಇರುತ್ತೆ. ಓಕೆ, ಬಡ್ಡೆಯಿಂದ ಹಿಪ್ಲಿ ಕಡ್ಡಿ ಚಿಗುರ್ತಾ ಇರುತ್ತೆ. ಅದು ಆಕ್ಚುಲಿ ತೆಗಿಬೇಕು. ನಾನು ನರ್ಸರಿ ಉದ್ದೇಶಕ್ಕೆ ಹಂಗೆ ಬಿಡ್ಕೊಂಡಿರ್ತಿದ್ದೆ. ಅಲ್ಲ, ನೀವು ಹಿಪ್ಲಿ ಗಿಡ ಈಗ ತೆಗಿಲಿಲ್ಲ ಅಂತಂದ್ರೆ ಮೇಲ್ಗಡೆ ಗ್ರೋತ್ ಹೆಂಗಿರುತ್ತೆ?
ಅದು ಗ್ರೋತ್ ಮೇಲೆ ತೆಗಿದ್ರೆ ಗ್ರೋತ್ ಕಮ್ಮಿ ಆಗುತ್ತೆ. ಕಡಿಮೆ ಆಗುತ್ತೆ. ನೀವು ನರ್ಸರಿ ಪರ್ಪಸ್ ಗಾಗಿ ಕೆಲವೊಂದು ಬಡ್ಡೆ ಬಿಟ್ಕೊಂಡಿರ್ತೀವಿ. ಕೆಲವೊಂದು ಬಡ್ಡೆ ಅಂದ್ರೆ ಸೆಲೆಕ್ಟೆಡ್ ಪ್ಲಾಂಟ್ಸ್ ಸೆಲೆಕ್ಟೆಡ್ ಪ್ಲಾಂಟ್ಸ್ ಅಂದಾಜಿಂದ ಎಷ್ಟು ಬಡ್ಡೆ ಒಂದು ಬಿಟ್ಟಿರ್ತೀರಾ? ಒಂದು 100 ಬಡ್ಡೆ ಬಿಟ್ಕೊಂಡಿರ್ತೀವಿ. 100 ಬಡ್ಡೆಗೆ ಇಷ್ಟೊಂದೆಲ್ಲ ಆಗುತ್ತಾ? ಅಲ್ಲ ಮತ್ತಿಂದ ಈಗ ಮತ್ತೆ ಈ ಸಲ ಆಕ್ಚುಲಿ ಕಸಿ ಮಾಡಕ್ಕೆ ಕಟ್ ಮಾಡ್ತೀವಲ್ಲ, ಆಗ ಉಳಿತಲ್ಲ ತುದಿ, ಅದನ್ನ ಚುಚ್ತೀವಿ. ಈಗ ಇದೊಂದು ಪ್ಲಾಂಟ್ ಅನ್ಕೊಳ್ಳಿ. ಈಗ ನೀವು ಕಸಿ ಮಾಡಲ್ಲ ಅಂತಂದ್ರಿ, ಅವ್ರು ಬಂದ್ ಮಾಡ್ತಾರೆ. ಈಗ ಎಷ್ಟು ಉದ್ದ ಬಂದಿದೆ ಇದು, ಇದನ್ನ ಹೋದ ವರ್ಷ ಇಷ್ಟೇ ಪ್ಲಾಂಟ್ ಮಾಡಿದ್ದ? ಇಷ್ಟೇ ಮಾಡಿದ್ದು. ಅದು ಇಷ್ಟೇ ಬೆಳೆದಿದೆ. ಈಗ ಬೆಳೆದಿದೆ. ಈ ಸಲ ಮಾಡುವಾಗ ಇಲ್ಲಿಗೆ ಕಟ್ ಮಾಡ್ಬಿಟ್ಟು ಇಲ್ಲಿ ಕಟ್ ಮಾಡ್ತಾರೆ. ಇದನ್ನ ಮತ್ತೆ ಪ್ಲಾಂಟ್ ಮಾಡ್ತೀವಿ. ಇದನ್ನ ಬೆಳೆದಿದ್ದ ಮತ್ತೆ ಚುಚ್ತೀವಿ. ಅದು 1 ವರ್ಷ ಬೇಕಾದ ಮೇಂಟೈನ್. 1 ವರ್ಷ ಮೇಂಟೈನ್ ಮಾಡ್ಕೋಬೇಕು. 1 ವರ್ಷ ಡೆವಲಪ್ ಆಗಿ ಆಮೇಲೆ ನೆಕ್ಸ್ಟ್ ಇಯರ್ ಅದನ್ನ ಮಾಡ್ಬೋದು. ಈಗ ಇದಕ್ಕೆ ಕಸಿ ಕಟ್ಟಿದ್ಮೇಲೆ ಇದು ಗಿಡ ಮುಗೀತು. ಅಲ್ಲಿ ಮತ್ತೆ ಇದ್ರಲ್ಲಿ ಉಳಿದಿದ್ದ ಪಾರ್ಟ್ನ ಮತ್ತೆ ರೀಪ್ಲಾಂಟ್ ಅಂದ್ರೆ ಎಲ್ಲೂ ಒಂಚೂರು ವೇಸ್ಟ್ ಆಗ್ಬಿಡಲ್ಲ. ಜೊತೆಗೆ ತೋಟದಲ್ಲೂ ಕೂಡ ನಿಮ್ಗೆ ಸಿಗುತ್ತೆ. ಈಗ ರೆಡಿ ಇದೆ, ಸಾಮಾನ್ಯ ರೆಡಿ ಇದೆ. ಒಂದು 2 ಮಂತ್ಸ್ ರೆಡಿ ಆಗುತ್ತೆ. ಈಗ ಅಂದ್ರೆ ಇದೆಲ್ಲ ಕಸಿ ಕಟ್ಟಾಗ ರೆಡಿ ಆಗಿದೆ. ಈಗ ರೆಡಿ ಆಗಿರೋದು. ಸ್ವಲ್ಪ ಅವ್ರು ಬಂದು ಈಗ ಹೆಚ್ಚು ಕಮ್ಮಿ ಇಲ್ಲಿ ಕಟ್ ಮಾಡಿದ್ರೆ ಮತ್ತೆ ಒಂದು ರೆಡಿ ಐಟಿ ಅವ್ರು ಕಟ್ ಮಾಡಿ ಉಳಿದಿದ್ದ ಅಂದ್ರೆ ಎಷ್ಟು ಸಣ್ಣದ ಕಡ್ಡಿ ನೆಟ್ರು ಬರುತ್ತಾ? ತುಂಬಾ ಚಿಕ್ಕ ಕಡ್ಡಿ ಚೆನ್ನಾಗಿ ಬರುತ್ತೆ. ಅಂದ್ರೆ 2 ಗೆಣ್ಣಾರು ಇರಬೇಕು. 2 ಗೆಣ್ಣಾರು ಇರ್ಬೇಕು ಕೆಳಗಡೆ. ಈ ಕೆಳಗಡೆ ನೆಟ್ಟಿದಿರಲ್ಲ, ಕೆಳಗಡೆ ಒಂದ್ ಗೆಣ್ಣು ಹೋಗಿದೆ, ಇಲ್ಲ ಒಂದು 2 ಗೆಣ್ಣು ಅಷ್ಟು ಹೋಗಿದೆ. ಕೆಳಗಡೆ 2 ಗೆಣ್ಣು ಹೋಗಿದೆ. 3-4 ಇಂಚು ಆಳಕ್ಕೆ ಹೋಗಿದೆ. ಇಲ್ಲ ಅಂದ್ರೆ ಅದು ಎದ್ದು ಬರುತ್ತೆ. ಇದೆಲ್ಲ 3 ವರ್ಷಕ್ಕೆ ರೆಡಿ ಆಗಿರೋಂಥದ್ದು. ಅಲ್ಲ, ಇದೆಲ್ಲ ಡಿಸೆಂಬರ್ ಅಲ್ಲಿ ರೆಡಿ ಆಗುತ್ತೆ. ಕಸಿ ಕಟ್ಟಾಗ ರೆಡಿ ಬರುತ್ತೆ. ಅಂದ್ರೆ ಇದೆಲ್ಲ ನೆಕ್ಸ್ಟ್ ಇಯರ್. ಇದೊಂದು ಟೋಟಲ್ ಎಷ್ಟಿದೆ ಈಗ ಮಾಡಿರೋದು? ಒಂದು 15,000 ಇದೆ. ಸ್ವಲ್ಪ ಇದೆ. ಒಂದು 15,000 ನೆಕ್ಸ್ಟ್ ಇಯರ್ಗೆ ಗ್ರಾಫ್ಟೆಡ್ ರೆಡಿ ಆಗುತ್ತೆ. ನೆಕ್ಸ್ಟ್ ಇಯರ್ಗೆ ಏನಾದ್ರು ಬೇಕು ಅಂದವ್ರು ಬೇಕಾದ್ರೆ ಈಗಲೇ ಫೋನ್ ಮಾಡಿ ಬುಕಿಂಗ್ ಮಾಡ್ಕೋಬಹುದು. ನಂಬರ್ ಮೆನ್ಷನ್ ಮಾಡಿದೀನಿ, ಬುಕಿಂಗ್ ಮಾಡ್ಕೋ. ಜೊತೆಗೆ ಈಗಲೂ ಬೇಕು ಅಂದ್ರು 4,000 ರೆಡಿ ಇದೆ, ಬೇಕು ಅಂದ್ರೆ ಕೂಡ ಬುಕಿಂಗ್ ಮಾಡ್ಕೋಬಹುದು. ಸೊ ಇದೆಲ್ಲ ನಿಮ್ಗೆ ಡಿಸೆಂಬರ್ ಟೈಮಿಗೆ ರೆಡಿ ಆಗುತ್ತೆ. ಅಂದ್ರೆ ಡಿಸೆಂಬರ್ಗೆ ಅಂದ್ರೆ ನಿಮ್ಗೆ ಜನವರಿ ಫೆಬ್ರವರಿ ಅಷ್ಟಿಗೆ, ಮಾರ್ಚ್ ಎನಿ ಟೈಮ್ ನಿಮ್ಗೆ ವರ್ಷ ಫುಲ್ ಬೇಕು ಅಂದ್ರೆ ಕಸಿಮೆಂಟ್ಸ್ ನಿಮ್ಗೆ ಇವ್ರ ಹತ್ರ ಸಿಗ್ತದೆ. ಎಲ್ಲಿಂದ ಫೋನ್ ಮಾಡಿ. ಅಂದ್ರೆ ಟ್ರಾನ್ಸ್ಪೋರ್ಟ್ ಅಲ್ಲಿ ನಿಮ್ದೇ ಇರುತ್ತೆ. ಇವ್ರು ಸ್ವಲ್ಪ ಕಷ್ಟ ಆಗುತ್ತೆ, ಸಣ್ಣ ನರ್ಸರಿ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಕಷ್ಟ ಆಗೋ ಕಾರಣದಿಂದ ಸೊ ನೀವುಗಳೇ ಬಂದು ತಗೊಂಡು ಹೋಗ್ತೀರಾ ಅಂದ್ರೆ ಒಳ್ಳೇದು. ಸೊ ಬೇಕು ಅಂದ್ರೆ ತುಂಬಾ ಎಮರ್ಜೆನ್ಸಿ ಆಗೋದಿಲ್ಲ ಅಂದ್ರೆ ಬೇಕಾದ್ರೆ ಕಳ್ಸಿಕೊಡ್ತಾ ಅದೇನ್ ಚಾರ್ಜರ್ಸ್ ನೀವು ಕೊಡ್ಬೇಕಾಗತ್ತೆ. ಹೌದಲ್ಲ? ಇದು ಬುಟ್ಟಿ ಬಂದು ಏನ್ ಸೈಜ್ ಇದೆ ಇದು? 5x7. ಓಕೆ, ಬ್ಲಾಕ್ ಬುಟ್ಟಿ ಮಾಡ್ಬೇಕು. ಯಾಕಂದ್ರೆ 1-2 ವರ್ಷ ಪ್ರೋಸೆಸ್ ಇರುತ್ತೆ ಇದು. ಹಾಗಾಗಿ ಇದು ಚುಚ್ಚಿಬಿಟ್ಟು ಮತ್ತೆ ಅದಕ್ಕೆ ಕಾಫಿ ನರ್ಸರಿ ಬುಟ್ಟಿಗೆ ಯೂಸ್ ಆಗಲ್ಲ. ಬಿಳಿ ಪ್ಲಾಸ್ಟಿಕ್ ಬರುತ್ತಲ್ಲ, ಅದು ಯೂಸ್ ಆಗಲ್ಲ. ಅದು ಹರಿದೋಗ್ಬಿಡುತ್ತೆ. ಅದೊಂದು 6 ತಿಂಗಳು ಅದಕ್ಕೆ ಟೈಮ್. 6 ತಿಂಗಳು. ಇದು 2 ವರ್ಷ ಏನಾಗಲ್ಲ. ಇದು ಮಣ್ಣೆಲ್ಲ ಹೆಂಗೆ, ಎಲ್ಲಿಂದ ತರೋದು, ಯಾವ ತರ? ತೋಟದಲ್ಲೇ ಬದಿರೆ, ತೋಟದೊಳಗೆ ಮಾಡ್ತೀವಿ. ತೋಟದ ಮಣ್ಣೆ ಯೂಸ್ ಮಾಡ್ತೀವಿ. ಅಂದ್ರೆ ಒಳ್ಳೆ ಪೌಷ್ಟಿಕಾಂಶ ಮರದೆಲ್ಲ ತರಗೆಲ್ಲ ಬಿದ್ದಿದ್ದಾಗಿರುತ್ತೆ. ಇದು ಆ ಟೈಪ್ ಮರದಡಿ ಅಂತ ಮಣ್ಣೆ ಬಳಸ್ತೀವಿ. ನೀವು ಅಲ್ಲಿ ನೋಡ್ಬೋದು, ಅಲ್ಲಿ ಮಣ್ಣು ರಾಶಿ ಮಾಡಿದ್ರೆ 3 ವರ್ಷಕ್ಕೆ ಅದು ಟಾರ್ಪಲ್ ಮುಚ್ಚಿದ್ರಲ್ಲ, 3 ವರ್ಷಕ್ಕೆ ಇದಾಗ್ಬರುತ್ತೆ. ಮಳೆಯಲ್ಲಿ ಕೆಲಸ ಮಾಡೋ ಪ್ರಾಬ್ಲಮ್. ಓಕೆ, 3 ವರ್ಷಕ್ಕೆ ಮಾಡಿರೋಂತ ಮಣ್ಣಿನ ಜೊತೆಗೆ ನೀವು ಏನ್ ಮಿಕ್ಸ್ ಮಾಡ್ಕೊಳ್ತೀರಾ ಅದಕ್ಕೆ? ಕುರಿ ಗೊಬ್ಬರ, ದನದ ಗೊಬ್ಬರ, ಕುರಿ ಗೊಬ್ಬರ ಮಿಕ್ಸ್ ಮಾಡ್ತೀರಾ? ದನಿ ಗೊಬ್ಬರ ಮಿಕ್ಸ್ ಮಾಡಿ ಸ್ವಲ್ಪ. ಅದು ಎರಡು ಮಿಕ್ಸ್ ಮಾಡಿ ಎರಡು ಮಿಕ್ಸ್ ಮಾಡಿ. ಅಂದ್ರೆ ಬರೀ ದನಿ ಗೊಬ್ಬರನೇ ಸಾಕು ಅಂತಾರಲ್ಲ, ಕುರಿ ಗೊಬ್ಬರನ ಏನಕ್ಕೆ ಮಾಡ್ತೀರಾ? ನಮ್ದಲ್ಲಿ ತೋಟ ತಂದಿತ್ತು, ಆ ಉದ್ದೇಶದಿಂದ ಅದನ್ನು ಮಿಕ್ಸ್ ಮಾಡಿದ್ವಿ. ಓಕೆ, ಅಂದ್ರೆ ಈಗ ತಗೊಳ್ಳೋರ್ಗೆ ಎಲ್ಲರಿಗೂ ಕುರಿ ಗೊಬ್ಬರ ದನಿ ಗೊಬ್ಬರ ಮಿಕ್ಸ್ ಆಗಿರುತ್ತೆ. ಮಿಕ್ಸ್ ಆಗಿರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಕೋಳಿ ಗೊಬ್ಬರನು ಹಾಕಿರಂಗ್ ಕಾಣುತ್ತಲ್ಲ ಸರ್? ಸ್ವಲ್ಪ ಈ ಸಲ ಮೊನ್ನೆ ಕೋಳಿ ಗೊಬ್ಬರ ಹಾಕಿದ್ವಿ. ಓಕೆ, DAP ಗೊಬ್ಬರ ಬಳಸಲ್ಲ ನರ್ಸರಿಗೆ. ನೀವು ಇಂಗ್ಲಿಷ್ ಗೊಬ್ಬರ ಬಳಸೋದಿಲ್ಲ? ಮೆನ್ಯೂಲ್ ಬಳಸಲ್ಲ ನರ್ಸರಿ. ಯಾವ್ದು ಮೆನ್ಯೂಲ್ ಅಂದ್ರೆ ಸರ್ ಕೆಲವೊಬ್ರು ಹೇಳ್ತಾರಲ್ಲ ನರ್ಸರಿಗೆಲ್ಲ ಇಂಗ್ಲಿಷ್ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಗ್ರೋತ್ ಜಾಸ್ತಿ ಬರುತ್ತೆ ಅಂತ. ಇದು ಮೇಂಟೆನೆನ್ಸ್, ಅದು ಕೈ ಹಾಕುವಾಗ ತಗಲಿ ಗಿಡ ಡ್ಯಾಮೇಜ್ ಆಗುತ್ತೆ. ಅಲ್ಲ, ನೀವು ಹಂಗೆ ಮೇಲೆ ಹಂಗೆ ಎರಚ್ಕೊಂಡು ಆಗಲ್ಲ, ಸುಟ್ಟು ಹಾಳಾಗುತ್ತೆ. ಎಲೆ ಸುಟ್ಟು ಹೋಗುತ್ತೆ. ಕೋಳಿ ಗೊಬ್ಬರ ಅಂದ್ರೆ ಎಲ್ಲ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿ? ಆರ್ಗ್ಯಾನಿಕ್ ಆಗಿ ಮಾಡಿದಿಲ್ಲ, ಫುಲ್ ಆರ್ಗ್ಯಾನಿಕ್. ಅಂದ್ರೆ ನಿಮ್ಗೆ ಕೆಮಿಕಲ್ ಸ್ಪ್ರೇನು ಮಾಡಲ್ಲ, ಸ್ಪ್ರೇನು ಏನು ಮಾಡಿಲ್ಲ, ಯಾವ್ದು ಸ್ಪ್ರೇ ಮಾಡಿಲ್ಲ. ಸರ್, ಈಗ ಕೇಳ್ತೀನಿ ನಾನು, ಹಿಪ್ಲಿ ಗಿಡಕ್ಕೆ ಯಾವ್ದು ಕಾಯಿಲೆ ಬರಲ್ಲ? ನನ್ನಲ್ಲಿ ಯಾವ್ದು ಬಂದಿಲ್ಲ. ಕಾಡು ಜಾತಿ ಬೆಳೆ ಆದ್ರಿಂದ ನೀರಿಲ್ಲದೆ ಒಂದು ಕಾಯಿಲೆ. ಅದಕ್ಕೆ ನೀರಿಲ್ದಿದೆ ಒಂದು ಕಾಯಿಲೆ, ಅಂದ್ರೆ ಡ್ರೈ ಆಗಿ ಸಾಕೋಗುತ್ತೆ ಅಷ್ಟೇ. ಡ್ರೈ ಆದ್ರೆ ಸಾಯೋದಷ್ಟೇ, ಇಲ್ಲ ಸಾವಿಲ್ಲ ಅದಕ್ಕೆ. ಬೇಕಾದ್ರೆ ಬರ್ಬೋದು, ಮೇಲ್ಗಡೆ ಗಾಳಿಲಿ ಬರೋ ಕಾಯಿಲೆ ಬರುತ್ತೆ. ಅಂದ್ರೆ ಬೇರೆ ಯಾವ್ದು ಕಾಯಿಲೆ, ಯಾವುದೇ ಸಮಸ್ಯೆ ಇಲ್ಲ. ಇದಕ್ಕೆ ನೆಮಟೋಡ್ಸ್ ಜಾಸ್ತಿ ಅಂತಾರಲ್ಲ, ಹೌದಾ? ಹೌದು, ಇರುತ್ತೆ. ಮಿಲಿಬಗ್ಸ್ ಬರುತ್ತೆ. ಅದು ಜಂತುಹುಳುಗಳು ಏನು ಮಾಡಕ್ಕಾಗಲ್ಲ. ಯಾವುದೇ ಬೆಳೆ, ಯಾವುದೇ ಒಂದು ಸಣ್ಣ ನೀವು ಮನೆಯಲ್ಲಿ ಪಾಟಲ್ಲಿ ಬೆಳೆದಿರೋ ಗಿಡದಲ್ಲೂ ಜಂತುಹುಳುಗಳು ಕಾಣುತ್ತೆ. ಸೊ ಅದಕ್ಕೆಲ್ಲ ಏನು ಬಾರಿ ಕಡಿಮೆ ಪ್ರಮಾಣದಲ್ಲಿ, ಬ್ಯಾರಲ್ಗೆ 500 ml. ಓಕೆ, ಬ್ಯಾರಲ್ಗೆ 500 ml, ಅರ್ಧ ಲೀಟರ್ ಹಾಕೊಂಡು ಡ್ರಂಚ್ ಮಾಡಿದ್ರೆ ಸಾಕು. ವರ್ಷಕ್ಕೆ 2 ಬಾರಿ. ಅಂದ್ರೆ ಯಾವ ಟೈಮ್? ಮೇ, ಅಕ್ಟೋಬರ್. ಅಂದ್ರೆ ಬಿಸಿಲಿರೋ ಟೈಮಲ್ಲಿ. ಮಳೆಗಾಲದಲ್ಲಿ ಇರಲ್ಲ ಅಲ್ವಾ? ಸಾಮಾನ್ಯ ಮಳೆಗಾಲ ಕಡಿಮೆ ಇರುತ್ತೆ. ಅಂದ್ರೆ ಯಾವಾಗ ಇರುವೆಯಿಂದ ಆಗೋದ್ರಿಂದ ಇರುವೆ ಮಳೆ ಹರಿದಾಡಲ್ಲ. ಹೌದು, ಆಗ ಅದೇ ಈ ಸರ್ಟನ್ ಟೈಮ್ ಮಾಡಿದ್ರೆ ಸಾಕು. ಅದು ನಿಮ್ಗೆ ನೆಮಟೋಡ್ಸ್ ಗಳು ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ಮಣ್ಣಲ್ಲಿ ಯಾವಾಗ ತೇವಾಂಶ ಕಡಿಮೆ ಆಗುತ್ತೆ, ಅವಾಗ ನಿಮ್ಗೆ ನೆಮಟೋಡ್ಸ್ ಗಳು ಜಾಸ್ತಿ ಆಗುತ್ತೆ. ಸೊ ಅದೊಂದು ಸ್ವಲ್ಪ ಡ್ರಾಬ್ಯಾಕ್ ಇದೆ. ಅದೇನು ತೊಂದರೆ ಇಲ್ಲ. ನೀವು ಮಾಮೂಲಿ ಮೆಣಸಿಗೆ ಏನ್ ಮಾಡ್ತೀರೋ ಅದ್ರ ಜೊತೆಗೆ ಜೊತೆಗೆ ಲಿಂಡೈನ್ ಅಂದ್ರೆ ಏನು ಈಗ ಅದ್ರ ಜೊತೆಗೆ ಬೇಕಾದ್ರೆ ನ್ಯೂಟ್ರಿಷನ್ ಮಿಕ್ಸ್ ಮಾಡ್ಕೋಬೋದಾ?
ಮಾಡ್ಬೋದು, ತೊಂದ್ರೆ ಇಲ್ಲ, ಮಾಡ್ಬೋದು. ಮಾಡ್ಬೋದಾ? ಅಂದ್ರೆ ಜೊತೆ ಡೈರೆಕ್ಟ್ ಆಗಿ ಬೇರೆಗೆ ಡ್ರೆಂಚಿಂಗ್ ಮಾಡಿದಾಗ ಮಾಡಿದಾಗ, ಸೊ ಅದು ಚೆನ್ನಾಗಿ ಹೋಗುತ್ತೆ. ಯೂಸ್ ಆಗುತ್ತೆ. ಸೊ ನರ್ಸರಿ ಬಗ್ಗೆ ಮಾಹಿತಿ ಕೊಟ್ಟಿಗೆ ಸರ್ ತುಂಬಾ ಧನ್ಯವಾದಗಳು ನಿಮ್ಗೆ. ನಮಸ್ಕಾರ. ಇವ್ರದ್ದು ನಾವು ಏನು ಗ್ರಾಫ್ಟೆಡ್ ಬೀಳ್ ಹೇಳಿದ್ರಲ್ಲ, ಅಂದ್ರೆ ಚೆನ್ನಾಗಿ ಫಸ್ಲು ಬಂದಿ ಅಂತ, ಅದನ್ನು ಕೂಡ ತೋರಿಸ್ತೀನಿ. ಯಾಕಂದ್ರೆ ಈಗ ಕೆಲವೊಬ್ಬರಿಗೆ ನಂಬಿಕೆ ಇರಲ್ಲ ಗ್ರಾಫ್ಟೆಡ್ ಬೀಳ್ ಚೆನ್ನಾಗಿ ಬರಲ್ಲ ಅಂತ. ಸುಮಾರು ಜನ ಈಗ ಒಂದು ರೂಮರ್ ಆಗ್ಬಿಟ್ಟಿದೆ, ಎಲ್ರ ಕಿವಿಲೂ ಅದೇ ಮಾತೀಗ, ಗ್ರಾಫ್ಟೆಡ್ ಬೀಳ್ ಚೆನ್ನಾಗಿ ಬರಲ್ಲ ಅಂತ. ಬರಲ್ಲ. ಸೊ ಅದನ್ನ ನಿಮ್ಗೆ ಡೈರೆಕ್ಟ್ ಆಗಿ ತೋರಿಸ್ತೀನಿ, ನಿಮ್ಗೆ ಯಾವ ತರ ಫಸ್ಲು ಬಂದಿದೆ ಗ್ರಾಫ್ಟೆಡ್ ಅಲ್ಲಿ ಹೇಗೆ ಅಂತ. ಸೊ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಅದೇ ಇರುತ್ತೆ, ಅಂದ್ರೆ ತೋಟದಲ್ಲಿ ನಿಮ್ಗೆ ವಿತ್ ಗ್ರಾಫ್ಟೆಡ್ ಬಳ್ಳಿ ಯಾವ ತರ ಇದೆ, ಎಷ್ಟು ಚೆನ್ನಾಗಿ ಫಸ್ಲು ಬಿಟ್ಟಿದೆ, ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಸೊ ವಿಡಿಯೋ ನೋಡಿದಂತ ಎಲ್ಲರಿಗೂ ಧನ್ಯವಾದಗಳು. ಇದೇ ತರ ವಿಡಿಯೋಸ್ ಬರ್ತಾ ಇರುತ್ತೆ. ಇನ್ನೊಂದು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ. ನೋಡಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು.